ಮನೆ ಟೇಜರಿ ಹೊಡೆದಾರ ರೀ. ಎಲ್ಲ ಇದು ಮಾಡ್ಯಾರ ರೀ. ಉಪ್ಪನ ಎಲ್ಲ ತೆಗೆದು ಎಲ್ಲ ಚಲಪಿಲಿ ಮಾಡ್ಯಾರ ರೀ. ಕಾಟದ ಮ್ಯಾಗ ರೀ ಎಲ್ಲ ಡ್ರಾಪ್ ತೆಗೆದು ಹೋಗೋದು ಎಲ್ಲ ಮಾಡಿಕ್ಸಂದು ಬಂಗಾರ ಇಟ್ಟು ಹೋದಾರ ರೀ. ಮತ್ತೆ 2 ತೊಲೆ ರಾತ್ರಿ 1:05 ತಿಳ್ಯಾರ. ನಾವು ತುಂಗುದಾಗ ರೀ. ನಾವು ಫೋನ್ ಹಚ್ಚಾನೆ ಇಲ್ಲಿ ಬಂದಿದ್ದೀವಿ ರೀ. ಈ ಮನೆ ಮಾಲಕ್ತಿ ಬೆಂಗ್ಳೂರಿಗೆ ಹೋಗ್ಯಾರ ರೀ. ನಮ್ಮ ಅಣ್ಣಾರ ನಮ್ಮ ತಂಗಿಯಾರ ಅವ್ರು ತುಂಗುದಾಗ ಇರ್ತಾರೆ ಅವರು ರೀ. ಹಿಂಗಾಗಿ ಬಾಲ ಹಾಕಿ ಹೋಗಿದ್ದೀವಿ ರೀ. ಈಗ ಬೆಂಗ್ಳೂರಿಗೆ ಯಾರ ರೀ. ಇಲ್ಲೇ ಒಂದು ಸ್ವಲ್ಪ ಸಾಮಾನು ಅದಿದ್ದು ಇಟ್ಟು ಹೋಗಿದ್ರು ಅವ್ರು. ಇಲ್ಲೊಂದು 8ರಿಂದ 10 ಆಗ್ಯಾವ ಅಂತ ಹೇಳ್ತಾರೆ ನಮ್ಮ ಮಗಳು ರೀ. ನಾವು ಬಂದಾರ ಮತ್ತು ಎಷ್ಟಾಗ್ಯಾವ ನಮಗೆ ಗೊತ್ತಿಲ್ಲ. ನಾವು ಅಲ್ಲಿ ಬಂದಾಗ ಮಗಳು ಹೇಳಿದಾಗ ಕೇಳಿದ್ರು ನಾವು. ಇಲ್ಲೇ ಬಾಜು ಮನೆ ಒಂದಾಗ ಇದೊಂದು ನಮ್ಮ ಅಂತ 2 ಅಣ್ತಂಬ್ರು ಆಗ್ಯಾವ ರೀ. ಇಲ್ಲಿ ಹಾಂ ರೀ. ಬಾಗಿಲು ಹೋಗ್ಯಾರ ರೀ. ಕೊಂಡಿ ಕೊರ್ದು ಹೋಗ್ಯಾರ ರೀ. ಹಂಗಾಗಿ ನಮ್ಮ ಹೆಸರು ಸುರೇಶ್ ರೀ. ಸೂರ್ಗಾಂವ್ ರೀ ತುಂಗುದ ರೀ. ಕೀಲಿ ಹಾಕಿದ್ದೀವ್ರಿ. ಅವನ್ನ ಹಿಂಗ ಸಪ್ಳ ಆತ್ರಿ. ಅದು ಕೀಲಿ ಮುರ್ದಾರ್ರಿ. ಸಪ್ಳಾಗನ ಇದನ್ನ ಹಿಂಗ ತೆಗಿಯುಕ ನಾ ಚಿಟ್ನ ಚಿರೀನ್ರಿ. ಯಾರು ಅವ್ರ ಅಂತೇಳಿ ಚಿರೀನ್ರಿ. ಚಿರಣ ಓಡಿ ಹೋದ್ರಿ. ಎಷ್ಟು ಮಂದಿ ನಾವು ಹೊರಗೆ ನೋಡ್ಲಿಲ್ರಿ. ಹೋದದ್ ಅಲ್ಲಿ ಹೊರಗೆ ಒಳಗ ಕೂತ್ ಸುಮ್ಮ ಹಂಗಾಗಿ 1:15 ಆಗಿತ್ರಿ. ಯಾಕಡೆ ಹೊಡಿದ್ರಿ ಹೊರಗ ಬರ್ಲಿಲ್ರಿ. ನಾ ಸುಳ್ಳ ಯಾಕೆ ಒಳಗ ನಿಂತ್ ಚೀರಿನ್ರಿ. ಹೋಗ್ಬಿಟ್ರಿ. ಸುತ್ತಮುತ್ತ ರೀ ಇವು ಒಂದು 7 ಮನಿನ ಆಗ್ಯಾವ ಬಿಡ್ರಿ. ಈ ಕಡೆ ಆಗ್ಯಾವ್ರಿ. ಗುಡಿ ಇದರ್ದು ಗುಡಿ ಅಂತೇಳಿ ಆಗ್ಯಾವ್ರಿ. ಇವೊಂದು 2 ಆಗ್ಯಾವ್ರಿ. ಇದೊಂದು ನಮ್ದೊಂದು ಏನು ಒಳಗೆ ಏನು ಬರ್ಲಿಲ್ರಿ. ಅವ್ರ ಮನ್ಯಾಗ 12,000 ರೂಪಾಯಿ ಹೋದಾರಿ. ಆಚೆ ಕಡೆ ಅವ್ರ ಮನ್ಯಾಗ ಉಳುದಿಲ್ಲ ಏನು ಇಲ್ರಿ. ಟೇಜ್ರಿ ಚಾವಿ ಅದು ಮುರ್ದಾರಿ. ಈಚೆ ಕಡೆ ಸಿಕ್ಕಿಲ್ರಿ. ಏನು ಸಿಕ್ಕಿಲ್ರಿ. ಅಲ್ಲಿ ಅಷ್ಟೇ ರೊಕ್ಕ ಸಿಕ್ಕಾವ. ದೇವಸ್ಥಾನದ ಅಲ್ಲಿ ಇದ್ರ ಗುಡಿ ಅಂದ್ರೆ ನೋಡ್ರಿ. ನಾಂತರು ಆ ಕಡೆ ಹೋಗಿಲ್ರಿ. ದುರ್ಗೈ 2 ತೊಲಿ ಬಂಗಾರ ಹೋದಾರತ್ರಿ. ಅಲ್ಲಿ ಲಕ್ಷ್ಮೀ ನಗರದಾಗೇನ ರೀ. ಮತ್ತು ಉಳ್ಕಿದ್ ಬೇಸಿ ಆಗ್ಯಾವ್ರಿ. ಅಲ್ಲಿ ಅದು ಒಂದು ಕೀಲಿ ಹಾಕಿದ್ ಮುರಿದು ಹೋಗದ ಸಂತಕ ಹೋಯ್ದಾರ್ರಿ. ಅದು ಹೋಗದ್ ಗುಡಿ ಮುಂದೆ ಹೋಗೋದು ಹೋಗ್ಯಾರ. ನಮ್ದ್ರಿ ಜಗನ್ನಾಥ ಭೀಮಪ್ಪ ಚೌಧರಿ ನೋಡ್ರಿ. ನಮ್ಮ ಗ್ರಾಮದಾಗ ಹೋದ ಬಾರಿ ನವಂಬರ್ದಾಗ ಆದ ಘಟನೆನೇ ಭಾಳ ದುಃಖದಾಗಿತ್ತು. ಇದು ಹಗಲುಗಳತನ ಅಂತಲ್ಲ. ಮನೆಯವ್ರನ್ನ ಹೊಡೆದು ಬಡ್ದು ಮೈಮ್ಯಾಗಿನ ಬಂಗಾರ ಆಭರಣಗಳು ಮೈಮ್ಯಾಗಿನೂ ತೊಗೊಂಡು ಹೋಗಿದ್ರು. ಕಾಲನು ಮತ್ತು ಇದ್ರೂ ಮತ್ತು ಕೈಗೂ ಕೂಡ ಗಾಯ ಆಗಿತ್ತು. ಅದೇ ಗ್ರಾಮದಲ್ಲಿ ಜನ ಭಯಭೀತರಾಗಿ ಗ್ರಾಮದಲ್ಲಿ 3 ತಿಂಗಳು ಗ್ರಾಮ ನಾವೇ ಗಸ್ತ್ ರಾತ್ರಿ 12ರಿಂದ ನಸಕನೆ 3 ಗಂಟೆ ತನಕ ಟೀಮ್ ಮಾಡಿ ಗಸ್ತ್ ತಿರುಗ್ತಿದ್ದೆವು ನಾವು. ಅದು ಮತ್ತು ಮುಂದೆ ಈಗ ಬೇಸಿಗೆ ಒಳಗೆ ಕಡಿಮೆ ಆಗಾನ ಮತ್ತೀಗ ನಾವು ಮನ್ಕೊಳಕ್ಕೆ ಹತ್ತಿದ್ದೆವು. ಈ ಮತ್ತು ನವಂಬರ್ದಾಗ ನಿನ್ನೆ ಘಟನೆ ನೋಡಿ ಗ್ರಾಮಸ್ಥರೆಲ್ಲರೂ ಭಯಭೀತರಾಗಂಗೆ ಆಗ್ಯದ. ನಿನ್ನೆ ಈ ನಮ್ದೊಂದು ಗ್ರಾಮದಾಗ ದಂಡಿಗೆ ಇದೆ. ಸ್ವಲ್ಪ ದಂಡಿಗನ್ನು ಸ್ವಲ್ಪ ಹಿಟ್ನಳ್ಳಿ ಗ್ರಾಮದಾಗ ಒಂದು ರಿಂಗ್ ರೋಡ್ ಟೈಪ್ ಸಣ್ಣದ ರಸ್ತೆ ಇದೆ. ಆ ರಸ್ತೆ ಸುತ್ತೇ ಪೂರ ಮನೆಗಳು ತುಡುಗಾಕೋತ ಹೋಗಿದ್ದಾವ್ರಿ. ಒಂದು ಲೆಕ್ಕಕ್ಕೆ ಒಂದು 4-5 ಮನೆ ಕೀಲಿ ಹಾಕಿ ಹೋಗ್ಯಾವ್ರಿ. 4-5 ಮನೆ ಅವ್ರದ್ದು ಸಾವ್ಕಾರ ಬಾಗಿಲು ಜಗನ್ನಾಥ್ ನಮ್ಮ PKPS ಅಧ್ಯಕ್ಷರ ಮನೆ ಇರೋದು. ಅವರು ಒಂದು ಬಾಗಿಲ ಮುರಿದಾರ್ರಿ. ಇನ್ನೊಂದು ಬಾಗಿಲ ಕೊಂಡಿ ಬಿಡಿಯಾಕೋದು. ಕೊಂಡಿ ಬಿಗಿ ಇದ್ದಿದ್ದು ತೆಗೆದಾಕೊಂಡು ಅವರು ಯಾರು ಹೊರತ ಒಮ್ಮೆ ದಾಡ್ಸಿ ದನಿಲೆ ಒದ್ರನ ಓಡಿ ಹೋಗಿದ್ದಾರೆ. ಮತ್ತು ಅಲ್ಲೊಂದು ಊರಾಗ 2 ಅಂತಸ್ತು ಮನೆ ಅದು ಮ್ಯಾಗ ಏರಿ ಇಳಿದಾರ. ಅದು ಸಪ್ಲಾಗ ಅವರು ಹೋದ್ರನ್ನ ಅದನ್ನು ಬಿಟ್ಟು ಹೋಗಿದ್ದಾರೆ. ಮತ್ತು ಬಸ್ ಸ್ಟಾಪ್ ದಂಡಿಗೆ ಹೆಚ್ಚು ಮನೆ ಐತಿ. ಅದು ಅದ್ರಾಗಿಂದು ಎಲ್ಲ ಇದು ಮಾಡ್ಕೊಂಡು ಎಲ್ಲ ಕೊಂಡಿಗಿಂಡಿ ಎಲ್ಲ ಮುರಿದು ಹೋಗಿದ್ದಾರೆ. ಅವರು ಈಚೆ ಕಡೆ ಮನೆ ಮಾಡ್ಕೊಂಡಿದ್ದಾರೆ. ಅದ್ರ ಮನೆಯಾಗಿಂದು ಎಲ್ಲ ಮುರಿದು ಹೋಗಿದ್ದಾರೆ. ಸ್ವಲ್ಪ ಪೊಲೀಸ್ ಗಸ್ತು ಹೆಚ್ಚಾಗಬೇಕು. ಇವ್ರಿಗೆ ಯಾರು ಸಿಕ್ಕರು ಸ್ವಲ್ಪ ಕಾನೂನಿನ ಕಾನೂನಿನ ಕುಣಿಕೆ ಏನದ ಅವ್ರಿಗೆ ಸ್ವಲ್ಪ ಭಯದ ರೀತಿ ತೋರಿಸ್ಬೇಕು. ಹಿಂಗಾದ್ರೆ ಮತ್ತು ಜನ ಭಯಭೀತರಾಗಿ ಗ್ರಾಮದಾಗ ಯಾರೂ ಏನೂ ಸ್ವಲ್ಪ ಅಡ್ಡಾಡಕ್ಕೆ ಮಾಡಕ್ಕೆ ರಾತ್ರಿ ಭಯ ಅನ್ನಿಸ್ತದೆ. ಕಟ್ಟುನಿಟ್ಟಿನ ಕ್ರಮ ಕಾನೂನು ಸಾಕಷ್ಟು ಅಂಬೇಡ್ಕರ್ ಎಲ್ಲರಿಗೆ ಈ ತುಡುಗು ಮಾಡೋರಿಗೆ ಕಾನೂನು ಬರ್ದಾರ. ಒಳ್ಳೆ ರೀತಿಯಿಂದ ಇದ್ರೊಳಗೆ ಕಾನೂನು ಅದ. ಕಾನೂನು ಸ್ವಲ್ಪ ಎಲ್ಲ ಜನಸಾಮಾನ್ಯರಿಗೆ ಉಪಯೋಗ ಬಳಕೆ ಆಗ್ಬೇಕು ಸರ್ಕಾರದಿಂದ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸಂಗಪ್ಪ ಬ್ರದರ್ ಸರ. ಇದು ನಮ್ಮ ಹಿಟ್ನಳ್ಳಿ ಊರಾಗ ಸರ ಇದು ಈ ತುಡುಗು ಆಗ್ಲತ್ತ ಸರ. ಇದು 3-4 ಪ್ರಕರಣ ಆಗತ್ತು ಸರ. ಈ ನವಂಬರ್ ಡಿಸೆಂಬರ್ ತಿಂಗಳು ಬತ್ತಂದಾಗೆ ಸ್ವಲ್ಪ ತುಡುಗರ ಹಾವಳಿ ಹೆಚ್ಚಾಗತ್ತದ ಸರ. ಯಾಕಂದ್ರೆ ಇವು ಜನ ಏನೇ ಸರ ಗಾರ್ಡ್ ನಿದ್ದೆಲ್ಲಿ ಇರ್ತಾರೆ ಸರ. ಚಳಿಗಾಲದಿಂದಾಗ 2ರಿಂದ 3 ಗಂಟೆ ಟೈಮ್ ಅವರು ಟಾರ್ಗೆಟ್ ಮಾಡಿ ಸರ ಇವು ಸ್ವಲ್ಪ ಮನೆ ತುಡುಗು ಹೆಚ್ಚು ಮಾಡ್ತಾರೆ ಸರ್. ಈ ಚಳಿಗಾಲ ಬತ್ತಂದಾಗೆ ರೀ. ಯಾಕಂದ್ರೆ ಒಂದು 3-4 ಸಲ ಸಿಕ್ಕಾರು ತುಡುಗರು ರೀ. ಯಾಕಂದ್ರೆ ಇವು ಪೊಲೀಸ್ ಇಲಾಖೆಯವರು ಅವರಿಗೆ ಕಟ್ಟುನಿಟ್ಟು ಕ್ರಮ ತಗೊಳ್ಳಾರದ ಮಟ್ಟಿಗೆ ಹೆಂಗೋ ಏನೋ
ಹೊಳ್ಳಿ ಪದೇ ಪದೇ ಇದೇ ರೀತಿ ಪ್ರಕರಣಗಳು ಮರುಕಳಿಸ್ಲತ್ತವೆ ಸರ್ ನಮ್ಮ ಊರಲ್ಲಿ ಸರ್. ಅದಕ್ಕಾಗಿ ಸ್ವಲ್ಪ ಪೊಲೀಸ್ ಇಲಾಖೆಯವರು ಈ ಸರನಾದರೂ ಸ್ವಲ್ಪ ಎಚ್ಚೆತ್ತುಕೊಂಡು ಸ್ವಲ್ಪ ಇಲ್ಲಿ ಪೊಲೀಸ್ ಇಲಾಖೆನ ಗಸ್ತು ತಿರುಗಿಸಿ ಸ್ವಲ್ಪ ಯಾರಾದರೂ ಡಕಾಯತರು ಸಿಕ್ಕರೆ ಸ್ವಲ್ಪ ಕಟ್ಟುನಿಟ್ಟ ಕ್ರಮ ತೊಗೊಂಡ್ರೆ ಸ್ವಲ್ಪ ಯೋಗ್ಯ ಅಂತ ಹೇಳ್ತೇವೆ ಸರ್. ಸ್ವಲ್ಪ ಗಾಢ ನಿದ್ದೆ ಒಳಗೆ ಜನ ಇರೋದ್ರಿಂದ ಸರ್ ಅವ್ರಿಗೆ ಸ್ವಲ್ಪ ಅದನ್ನು ಸದುಪಯೋಗ ಪಡ್ಕೊಳತ್ತಾರೆ ಸರ್, ಅದನ್ನು ತುಡುಗು ಮಾಡೋರು ಸರ್. ಸರ್ ಏನಾಗಿದೆ ಸರ್, ಇದು ಚಳಿಗಾಲ ಬತ್ತಂದ್ರೆ ರೀ ಈ ಜನ ಎಲ್ಲ ಕಿವಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಒಬ್ಬರು ಸೇಫ್ಟಿ ಪೂರ್ತಿ ಹೊಚ್ಕೊಂಡು ಮುಕ್ಕೊಂಡ್ಬಿಡ್ತಾರೆ ಸರ್. ಈ ಬಾಜು ನಿಂತು ಅವ್ರು ಒದರಿದ್ರು ಕೇಳಿಸಲ್ಲ ಸರ್. ಇಂಥ ಒಂದು ಸಮಯವನ್ನು ಅವರು ಸದುಪಯೋಗ ಪಡ್ಕೊಂಡು ಈ ಡಿಸೆಂಬರ್ ಚಳಿಗಾಲದಿಂದಾಗ ಸರ್ ಅವರು ತುಡುಗು ಮಾಡೋರು ಸ್ವಲ್ಪ ನಮ್ಮ ಹಿಟ್ನಳ್ಳಿ ಗ್ರಾಮದಲ್ಲಿ ಸ್ವಲ್ಪ ಹೈವೇ ಪಕ್ಕದಲ್ಲಿ ಹಳ್ಳಿ ಇರೋದ್ರಿಂದ ಸರ್ ಸ್ವಲ್ಪ ತುಡುಗು ಹಾವಳಿ ಹೆಚ್ಚಾಗಿದೆ ಸರ್. ಹಾಂ ಸರ್, ಇದಕ್ಕೆ ಪೊಲೀಸ್ ಇಲಾಖೆಯವರು ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ತೊಗೊಂಡು ಸ್ವಲ್ಪ ಗಸ್ತು ಪಡೆ ಹೆಚ್ಚಿಗೆ ಮಾಡಿಸಿ ಸ್ವಲ್ಪ ಯಾರೇ ಡಕಾಯತರು ಸಿಕ್ಕರು ಸ್ವಲ್ಪ ಅವ್ರಿಗೆ ಒಂದು ಕಠಿಣ ಕ್ರಮ ತೊಗೊಂಡು ಸ್ವಲ್ಪ ಇದು ಪನಿಷ್ಮೆಂಟ್ ಕೊಟ್ಟರೆ ಸರ್ ಅದು ತುಡುಗು ಅವರು ಮರಳಿ ಮಾಡೋದಿಲ್ಲ ಸರ್ ಅಂತೇಳಿ ನಾವು ಹೇಳ್ತೇವೆ ಸರ್. ಇವ್ರನ್ನ ಕೂಡ ಬರೋದಾರ ಸರ್. ಮನೆ ನಾ ಸಲಾಪುರಕ್ಕೆ ಹೋಗಿದ್ದೀನಿ ರೀ. ನಿನ್ನೆ ನಾ 9:30 ಸಲಾಪುರಕ್ಕೆ ಹೋಗೀನಿ ರೀ. ನಾ ರಾತ್ರಿ ಇಲ್ರಿ, ರಾತ್ರಿ ಅದು ನಾ ಸಂದಕದಾಗ ಇಟ್ಟು ಹೋಗ್ಯಾವ್ರಿ. 30,000 ರೂಪಾಯಿ ಹುಡುಗಿ ಕಿವ್ಯಾನ್ರಿ. ಅವು ಒಟ್ಟು ನಾ ಸಂದಕ ಹಿಡ್ದಿಲ್ರಿ. ಈಗ ನೋಡೋದು ಹಿಡಿಬೇಡ ಅಂದಾರ್ರಿ, ಬಿಟ್ಟೀನಿ. ಅದನ್ನು ಇನ್ನೂ ಏನೂ ತೆಗ್ದಿಲ್ಲ, ಹಿಡ್ದಿಲ್ಲ. ಅವ್ರು ಹೇಳೋಣ ಈಗ ಬಂದು ಈ ಕಡೆ ಕ್ಯಾಮ್ರಾದವ್ರು ಬಂದಾರ, ನಾನು ಈ ಕಡೆ ಓಡಿ ಬಂದೇನಿ ರೀ. ಹಾಂ ರೀ, ಕೀಲಿ ಹೊಡ್ದಾರ. ಹಾಂ, ಮನೆ ಕೀಲಿ ಹಾಕ್ಯಾನ್ರಿ. ಯಾರೂ ಇಲ್ರಿ. ನನ್ನ ಮಗಳು ನಾವು ಇಬ್ಬರೇ ಅದೇವ್ರಿ. ನಮ್ಮ ಮನೆಯವ್ರು ಬೆಂಗ್ಳೂರ್ಗೆ ಅದಾರ. ಹಾಂ ರೀ, ನಮ್ಮ ನೆಗಣಿ ಮನೆ ಹೊರ್ಕೊಂಡು ಹಾಕ್ಯಾರ್ರಿ. ನಮ್ಮ ಮನೆ ಕೀಲಿ ಹೊಡ್ದಾರ. ಶಿವಮ್ಮ ಹಡಪದ್ರಿ. ಎರಡು 15 ಎದ್ದಿನ್ರಪ್ಪ. ಎದ್ದು ವಾಶ್ರೂಮ್ಗೆ ಹೋಗಿ ಬಂದೆ. ಹೋಗಿ ಬರೋಕೆ ಬಾಕ್ಲು ತೆಗೆದಿತ್ತು. ಆಮೇಲೆ ಮತ್ತೆ ನಮ್ಮ ಮಿಸಸ್ ಎಬ್ಬಿಸಿ ಕಳ್ತಾನೆ ಹುಡುಗ ಬಂದಾರ ತಂದೆ. ಲಿಂಗದ ಕಾಯಿ ಒಂದು 5 ತೊಲಿ ನಕಲಿ ಅದಾವ್ರಿ. ಹಾಕೊಂಡು ಇಲ್ಲೇ ಹೋದಾರಿ ಹಾಕೋಣ ಜಾತ್ರೆಯಾಗ ನಾವು ಆಯಿನ ಮೊನ್ನೆ ಸ್ಥಾಪನೆ ಆಗ್ಯದ್ರಿ. ಒಂದ್ 2-3 ತಿಂಗಳಾಯ್ತ್ರಿ. ನತ್ತ ಅಲ್ಲೇ ಬಿಟ್ಟಿವ್ರಿ. ಮುಗನ್ಯಾಗ ಇದ್ದು ಮುಗನ್ಯಾಂದು ನತ್ ಬಂಗಾರದ ಐತ್ರಿ. ಇವು ನಕಲಿ ತಂದಿದ್ದೀವ್ರಿ ನಾವು, ಬಂಗಾರದ್ರಿ. ಮತ್ತ ಬೆಳ್ಳಿದು ಇದು ರೀ ನಿಂಗನಕಾಯಿ ರೀ. ನಿಂಗ ಹ್ಞೂನ್ರಿ, ಲೈಟ್ ಅದಾವ್ರಿ. ಲೈಟ್ ಸಾಲೋಲು ರೀ. ತಗೊಂಡಾರ ನೋಡ್ರಿ ಬೆಳಿ ನಿಂಗಕಾಯಿ ಆ ಕಡೆ ಹಿಂದೆ ಹೋಗೋದು ಎಲ್ಲ ಮಾಡಿ ಬಾಳ ಇದು ಮಾಡಿದ್ದೀರಿ. ದುಡ್ಡಕ್ಕೂ ಸ್ವಾರ್ಥಕ್ಕೆ ದುರ್ಗಾದೇವಿ ನಿಮ್ ಹೊಟ್ಟೆಗೆ ಹೋಗಬೇಕು. ಆ ಸುಳಿ ಮಕ್ಕಳು ಮತ್ತ ಮಾಡ್ತಾರ, ಅವರು ಕಟ್ಪಟ್ ಮಾಡ್ತಾರ. ಬರ್ರಿ ಬರ್ರಿ.
ನಾ ಇಲ್ಲೇ ಮಕ್ಕೊಂಡ್ರಿ ಸಪ್ಲೈ ಆಗಿಲ್ಲ ನಾ ರಾತ್ರಿ ಎದ್ದು ಒಂದಕ್ಕೆ ಬರೋ ನಾಯಿ ಬದಾಕತ್ತೀವಿ ಕಡೆ ಇವು ನಮ್ಮ ನೋಡ್ಕೊಂಡು ಹೋಗೈತ್ರಲ್ಲ ಅವ್ರೇ ಭಾಳ ಹೋಗಿತ್ತು ಅವ್ರನ್ನ ಮಾಡ್ಕೊಂಡು ಹೌದೌದು ಆಮೇಲೆ ಇನ್ನೊಂದು ಮಲ್ಲಪ್ಪ ಹೋಗ್ತಾನ್ರಿ ಮಲ್ಲಪ್ಪ ನಾನು 990 ನೀವು ಹಂಗೆ ಹೊಡೋದು ಮಾಡ್ಬಿಡ್ರಿ